ಶಿರಹಟ್ಟಿ ಪಿಎಸ್ಐ ಈರಣ್ಣ ರಿತ್ತಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಅವರನ್ನು ಜಿಲ್ಲೆಯಿಂದ ವರ್ಗಾವಣೆಗೊಳಿಸಬೇಕು. ಇಲ್ಲದಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಆಗಮಿಸುವ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದು ಅಂತ ಕರ್ನಾಟಕ ರಾಜ್ಯ ಹಿಂದೂ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ರಾಜು ಖಾನಪ್ನವರ್ ಎಚ್ಚರಿಕೆ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಇಡೀ ರಾಜ್ಯದಲ್ಲಿನ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಕಡೆ ಮುಸ್ಲಿಂ ತುಷ್ಟೀಕರಣ ಅಂತೂ ಇದು ಪ್ರತಿ ಸಾರಿ ಮಾಡ್ತಾನೆ ಬಂದಿದೆ. ಅದ್ರ ಜೊತೆಗೇನೆ ಇವತ್ತ ಏನು ವಾಲ್ಮೀಕಿ ಮಹಾರಾಜ ಇಡೀ ಜಗತ್ತಿಗೆ ರಾಮನನ್ನ ಸರಳವಾಗಿ ಪರಿಚಯಿಸಿದಂತ ಒಬ್ಬ ಮಹಾಕವಿ, ಆ ಮಹಾಕವಿಯ ಮೂರ್ತಿ ಉದ್ಘಾಟನಾ ಸಂದರ್ಭದಲ್ಲಿ ಬ್ಯಾನರ್ ಕಟ್ಟಬೇಕಲ್ಲ. ಈ ರಾಜಕೀಯ ನಾಯಕರು ಅಲ್ಲಿ ಬಳ್ಳಾರಿ ಒಳಗೆ ಹೇಳ್ತಾರ ತಮ್ಮ ಅವ್ರ ಹಳೆ ದ್ವೇಷ ಅಂತಂದ. ನಾನು ಅವ್ರ ದೇಶ ಏನಿತ್ತು ನನಗೆ ಗೊತ್ತಿಲ್ಲ, ಆದ್ರೆ ಈ ದ್ವೇಷದ ಹೆಸರಿನಲ್ಲಿ ಒಬ್ಬ ಮಹಾಪುರುಷನಿಗೆ ವಾಲ್ಮೀಕಿ ಮಹಾರಾಜರಿಗೆ ಅವಮಾನ ಮಾಡಿದ ಅತ್ಯಂತ ಖಂಡನೀಯ ವಿಷಯ ಮತ್ತು ನಮಗಿದು ಅತ್ಯಂತ ನೋವಿನ ವಿಷಯ. ಮತ್ತು ಅದ್ರ ಜೊತೆನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನಂತರೂ ಅಗದಿ ರಸ್ತೆಗೆ ಬಂದು ನಿಂತಂಗೆ ಆಗೈತೆ. ಎಲ್ಲಿವರೆಗೂ ಅಂದ್ರೆ ಹುಬ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇಲ್ಲೇ ಕೆಲವು ಮುಸ್ಲಿಂ ಗುಂಡಾಗಳ ಮೇಲೆ ಕೇಸ್ ಆಗಿತ್ತು. ಈ ದೊಂಬಿ ಗಲಾಟೆ ಮಾಡ್ಯಾರ ಕೊರೋನಾ ಟೈಮ್ನೊಳಗೆ, ಮತ್ತು ಈ ಬೇರೆ ಬೇರೆ ಇದು ಮಾಡಿ ಮತ್ತು MLA ಮನೆ ಸುಟ್ಟಿದ್ದು, ಹೀಗೆ ಹಲವಾರು ಬೇರೆ ಬೇರೆ ಪ್ರಕರಣದೊಳಗೆ ಗಲಾಟೆ ಮಾಡಿದವ್ರನ್ನ ಇವರು ತಮ್ಮ ಸರ್ಕಾರದ ಮೇಲೆ ಅವ್ರನ್ನೆಲ್ಲ ಕೈ ಬಿಟ್ಟರು. ಮತ್ತು ಮೊನ್ನೆ ಒಬ್ಬ MLA ನಾರಾ ಭರತ್ ರೆಡ್ಡಿ ಅಂತ ಹೇಳಿ ಅವರ ಅಳಿಯ ಸತೀಶ್ ರೆಡ್ಡಿ ವೈಯಕ್ತಿಕ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದು ನಾವು ನೀವೆಲ್ಲ ಬಹಳ ಜನ ಬಿಲ್ಡಪ್ ಇಟ್ಕೊಂಡ್ರ ಅಂತ ತಿಳ್ಕೊಂಡಿದ್ವಿ. ನನಗೆ ಗೊತ್ತಿರುವಾಗ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಈ ರೀತಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದು ಪ್ರಥಮ ಅನ್ಸುತ್ತೆ. ಮತ್ತು ಇದಕ್ಕ ಜಾತಿ ಬಣ್ಣನೂ ಕೂಡ ಬೆಳೆಸಿದ್ದ ಅತ್ಯಂತ ನೋವಿನ ವಿಷಯ. ಯಾಕಂದ್ರೆ ಇವ್ರು ಗುದ್ದಾಡಿದ್ದ ಅಲ್ಲಿ ಬ್ಯಾನರ್ ವಿಷಯವಾಗಿ. ಬ್ಯಾನರ್ ಅಲ್ಲಿಯ ಜನಾರ್ದನ್ ರೆಡ್ಡಿ ಹೊಸಪೇಟೆಯ MLA, ಗಂಗಾವತಿಯ MLA, ಅವ್ರ ಮನೆ ಮುಂದೆ ಬ್ಯಾನರ್ ಕಟ್ಟುವಂತ ಅವಶ್ಯಕತೆ ಏನಿತ್ತು? ಅಲ್ಲಿ ಬ್ಯಾನರ್ ಕಟ್ಟಬೇಕಂತ ಏನಾರ ಬೋರ್ಡ್ ಇದ್ದ, ಫ್ಲಾಕ್ಸ್ ಬೋರ್ಡ್ ಇದ್ದು, ಅಡ್ವರ್ಟೈಸ್ಮೆಂಟ್ ಕೊಡೋದು, ಅಥವಾ ಇವರಲ್ಲಿ ಏನಾರ ಪರ್ಮಿಷನ್ ಲೆಟರ್ ಇರ್ಬ. ರಾಜಕೀಯ ಉದ್ದೇಶಕ್ಕಾಗಿ ತಮ್ಮ ಹಳೆ ವೈಷಮ್ಯವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ಮುದ್ದಾಮು ರೆಡ್ಡಿ ಕುಟುಂಬವನ್ನ ಮುಗಿಸ್ಬೇಕು ಅಂತ ಹೇಳಿ ಇದು ಸಿದ್ದರಾಮಯ್ಯನವರ ಸರ್ಕಾರದಿಂದ ಆದಂತ ಪ್ಲಾನ್ ಅಂತ ನನಗೆ ಅನ್ಸಾಂತ. ಅದ್ರ ಜೊತೆನೆ ನಮ್ಮ ಗೃಹ ಮಂತ್ರಿಗಳು ಯಾವಾಗ ತಮ್ಮ ಪಾರ್ಟಿಯವರು ಮತ್ತು ಮುಸಲ್ಮಾನರು ದಂಗೆ ಮಾಡ್ತಾರಲ್ಲ, ಅವಾಗ ಅದು ಬಹಳ ಹಗುರವಾಗಿ ತಗೊಂತಾರೆ. ಅದಕ್ಕೆ ಯಾವುದೇ ರೀತಿ ಆಕ್ಷನ್ ಆಗಿಲ್ಲ ಇಲ್ಲಿವರೆಗೂ ಕೂಡ. ಇಲ್ಲಿವರೆಗೂ ಅಂದ್ರೆ ಎರಡೂ ಕಡೆ ಪರಸ್ಪರ 8 ಪ್ರಕರಣ ದಾಖಲಾಗವ ಅಂತ ಕೇಳಿ ನಾನು. ಆ 8 ಪ್ರಕರಣ ಆದರೂ ಕೂಡ ಇನ್ನೂವರೆಗೂ ಕೂಡ ಅಲ್ಲಿ MLA ಇರ್ಬೋದು, ಏನು ಈ ಘಟನೆಗೆ ಸಂಬಂಧಪಟ್ಟ ಗನ್ಮ್ಯಾನ್ಗಳಿರ್ಬೋದು, ಅವ್ರನ್ನ ಇಲ್ಲಿವರೆಗೂ ಕೂಡ ಬಂಧನ ಮಾಡಿದ್ರು. ಹಾಗಾದ್ರೆ MLAಗಳ ಒಂದು ಕಾನೂನು, ನಮ್ಮಂಥ ಸಾಮಾನ್ಯ ಜನರ ಒಂದು ಕಾನೂನು ಅಂತೇಳಿ ಈ ಸರ್ಕಾರ ಅದು ವಿಶೇಷವಾಗಿ ಅಂಬೇಡ್ಕರ್ ಹೆಸರಿನಲ್ಲಿ ಅಧಿಕಾರ ತಗೊಳ್ಳುವಂತ ನಮ್ಮ ಗೃಹ ಮಂತ್ರಿಗಳು ಅವರು ಅವಮಾನ ಮಾಡತ್ತಾರ ಅಂತ ಅನ್ಸುತ್ತೆ. ಅದಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪಾ ಅಂದ್ರೆ, ಇದೇ ರೀತಿ ನಮ್ಮ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ PSI ಈರಣ್ಣ ರಿತ್ತಿ ಅವರನ್ನ ವರ್ಗಾವಣೆಗಾಗಿ ನಾವು ಹೋರಾಟ ಮಾಡಿದ್ವಿ. ಸುಮಾರು ಒಂದು 15-20 ದಿನ ಅಲ್ಲಿ ಹೋರಾಟ ಮಾಡಿದ್ವಿ. ಇಲ್ಲಿವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ. ಆದ್ರೆ
ಬಳ್ಳಾರಿಯ SP ಪಾಪ ಅವರು ಅವತ್ತು ಬೆಳಿಗ್ಗೆ ನೌಕರಿಗೆ ಹಾಜರಾಗ್ಯಾರ, ಸಾಯಂಕಾಲ ಗಲಾಟೆ ಆಗೈತಿ, ಅವ್ರನ್ನ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿದ್ರಿ. ಇಲ್ಲಿ ಒಬ್ಬವ ಸೋಮಪ್ಪ ಲಮಾಣಿ ಅನ್ನೋ ವ್ಯಕ್ತಿನ ಅವನ ಮರ್ಮಾಂಗದಕ್ಕ ಬರೇ ಬದಲ ಮಾಡಿ ಸಂಪೂರ್ಣ ಒಂದು ಬಟ್ಟೆ ಬಿಚ್ಚಿ ಹೊಡೆದಾರ ಮತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಆಗೈತಿ. ಆ ಸಮಾಜಕ್ಕೆ ಬೈದು ಆ ವ್ಯಕ್ತಿ ಹೊಡೆದಿದ್ದು ಇಲ್ಲಿವರೆಗೂ ಕೂಡ ಒಂದೇ ಒಂದು ಕ್ರಮ ತಗೊಂಡಿಲ್ಲ. ಅದ್ರ ಪಾಪ ಅವ್ರು SP ಸಾಹೇಬ್ರು ಅವತ್ತು ಬಂದಲ್ಲಿ ಜಾಯ್ನ್ ಆಗ್ಯಾರ, ಅವರನ್ನ ಕೂಡಲೇ ವರ್ಗಾವಣೆ ಮಾಡ್ಯಾರ. ಅಂದ್ರ ಸರ್ಕಾರ, ನಮ್ಮ ಗೃಹ ಮಂತ್ರಿಗಳಿರ್ಬೋದು, ಕಾನೂನು ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ತಮಗೆ ಹೆಂಗ್ ಬೇಕು ಹಂಗೆ ಕಾನೂನು ಉಪಯೋಗ ಮಾಡ್ಕೊಂತಾರ ಅಂತೇಳಿ ಇದ್ರ ಮೇಲೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇದು HK ಪಾಟೀಲ್ ಕಾನೂನು ಸಚಿವರ ಜಿಲ್ಲೆ ಇದೆ, ಅವರು ಉಸ್ತುವಾರಿಗಳಿವೆ, ಅವರ ಪಕ್ಕದ ಮತಕ್ಷೇತ್ರ ಇದು. ಬಹಳ ಒಂದು 36 ಕಿಲೋಮೀಟರ್ ಹೋದ್ರೆ ನಮಗೆ ಸೆರೆಂಟಿ ಸಿಗುತ್ತೆ. ಇಲ್ಲಿವರೆಗೂ ಕೂಡ ಪಾಪ ಅವ್ರು ಪೇಪರ್ ಓದುವಲ್ರು, ಅವ್ರ ಪೇಗಳು ಅವ್ರ ವಿಷಯ ತಿಳಿಸುವಲ್ರು, ಏನ್ ತಿಳಿತಾ ಇಲ್ಲ. ಮತ್ತ ಈರಣ್ಣ ರೀತಿ ಒಬ್ಬ ಭ್ರಷ್ಟ ಅಧಿಕಾರಿ ಈ ಹಿಂದ ಅವ್ರು ಲಕ್ಷ್ಮೇಶ್ವರದಿಂದ ಟ್ರಾನ್ಸ್ಫರ್, ನಾವೇನು ಹೋರಾಟ ಮಾಡಿ ಟ್ರಾನ್ಸ್ಫರ್ ಮಾಡಿದ್ವಲ್ಲ, ಅವರು ನೇರವಾಗಿ ಮೇಲಧಿಕಾರಿಗಳಿಗೆ ಲಂಚ ಕೊಡ್ತಿದ್ರು, ಜನರಿಂದ ವಸೂಲಿ ಮಾಡಿದಂತ ದುಡ್ಡನ್ನ ಕೊಡ್ತಿದ್ರು ಅಂತ ಅವ್ರ ಮೇಲೆ ನಾವು ಆರೋಪ ಮಾಡಿದ್ವಿ. ಈಗ ಪಾಪ ಈಗಿನ SP ಅವರು ತೋಂತಾರೋ ಗೊತ್ತಿಲ್ಲ, ಅದು ನೇರವಾಗಿ HK ಪಾಟೀಲ್ರಿಗೆ ಹೊಟ್ಟೈತಿ ಅಂತ ನಮ್ಗೆಲ್ಲ ಕೂಡ ಸಂಶಯ ಇದೆ. ಮತ್ತ ಮಾನ್ಯ SP ಅವರು ರೋಹನ್ ಕುಮಾರ್ ಅವರು ಪ್ರಾಮಾಣಿಕತೆ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನ ಹರಿಬಿಡ್ತಾರೆ. ಇವರು ತಮ್ಮ ಸಹಚರ ಕೂಡ್ಕೊಂಡು ಪಾಪ ಅವ್ರಿಗೆ ಯಾಕೆ ಈ ಭ್ರಷ್ಟಾಚಾರ ಕಾಣುವುದು? ನಾವು ಮೊನ್ನೆ ಸಿದ್ದರಾಮಯ್ಯನವರು ಲಕ್ಷ್ಮೇಶ್ವರಕ್ಕೆ ಬಂದಾಗ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ವಿ. ನಿಮ್ಗೆ ಗೊತ್ತಿರಲಿ, ನಾವು ಎಲ್ಲಿ ಯೋಜನೆ ಹಾಕಿದ್ವಿ ಅಲ್ಲೇ ಬದಲಾರ್ದಂಗ ಅಲ್ಲಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿ ಪೊಲೀಸ್ ಇಲಾಖೆ ಮಾಡ್ತಾರೆ. ಆದ್ರೆ ಬರೇ ಸಿದ್ದರಾಮಯ್ಯನವ್ರು ಬಂದಾಗ ಮಾಡೋದಲ್ಲ, ಇನ್ಮೇಲೆ ಈರಣ್ಣ ರೀತಿ ಏನಾದರೂ ಹೋಗದೇ ಇದೆ, ಇಲ್ಲಿಯೇ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೆಲ್ಲಿ ಬರ್ತಾರ ಅಲ್ಲೆಲ್ಲೇ ಇಡೀ ಜಿಲ್ಲೆ ಒಳಗೆ ನಮ್ಮ ಕಾರ್ಯಕರ್ತರು ಕಪ್ಪು ಬಾವುಟ ನಾವು ಪ್ರದರ್ಶನ ಮಾಡಬೇಕಾಗುತ್ತ ಅಂತ ನಾನು ಈ ಮೂಲಕ SP ಅವರು ರೋಹನ್ ಕುಮಾರ್ ಅವರಿಗೆ ಎಚ್ಚರಿಸ್ತಾ ಇದ್ದೀನಿ. ಮತ್ತು HK ಪಾಟೀಲ್ ಕೂಡ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ತನ್ನದೇ ಜಾತಿಯವರನ್ನು ಇಟ್ಕೊಳ್ಳೋದು ಅತ್ಯಂತ ನೋವಿನ ವಿಷಯ. ಇಡೀ ತಾಲೂಕಿನಲ್ಲೇ ಮಾತಾಡತ್ತಾರ, ಅವ ರೆಡ್ಡಿ ಸಮಾಜದವನ್ನ ಅವ್ನು ಹೆಂಗೆ ತೆಗಿತಾರೆ ನಾವು ನೋಡ್ತೀವಿ ಅಂತ ಹೇಳಿ. ಅದಕ್ಕೆ ತಾವು ಒಬ್ಬ ಜಾತಿವಾದಿ ಅಲ್ಲ ಅಂತ ನಾವು ತಿಳ್ಕೊಂಡಿವಿ. ಅದಕ್ಕೆ ಈ ಕೂಡಲೇ ತಾವು ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡಬೇಕು. ಮತ್ತು ಏನು ಬಳ್ಳಾರಿ ಒಳಗಾಗಿತ್ತಲ್ಲ ಎಲ್ಲರನ್ನೂ ಬಂಧಿಸ್ತಾರೆ. ಅವ್ರ ಆರೋಪಿನೋ ಅಪರಾಧ ಹೌದಲ್ಲ ಆಮೇಲೆ ಪ್ರೂವ್ ಆಗಲಿಲ್ಲ. ಅದು ಈ ಸೈಡ್ ಇರಲಿ ಆ ಸೈಡ್ ಇರಲಿ, ಎರಡು ಸೈಡ್ ಕೂಡ ಜಾತಿ ನಿಂದನೆ ಕೇಸ್ ಪ್ರಕರಣ ದಾಖಲಾಗ್ಯವು. ಮತ್ತು ಅಲ್ಲಿ ಎರಡೆರಡು ಸರಿ ಪೋಸ್ಟ್ ಮಾರ್ಟಮ್ ಮಾಡ್ಯಾರ ಅಂತ ಹೇಳ್ತಾರೆ. ಎರಡೆರಡು ಸಾರಿ ಪೋಸ್ಟ್ ಮಾರ್ಟಮ್ ಮಾಡತ್ತಾರ ಅಂದ್ರೆ ಈ ಪೋಸ್ಟ್ ಮಾರ್ಟಮ್ ಮಾಡೋರು ಅಲ್ಲಿ ಸರಿಯಾದವಲ್ಲ ಡೌಟ್ ಕೊಡ್ತೈತೆ ನಮಗೆ. ಯಾಕೆ ಒಂದು ಸಾರಿ ಗೊತ್ತಾಗಂಗಿಲ್ಲ ಪೋಸ್ಟ್ ಮಾರ್ಟಮ್ ಮಾಡೋದು ಕೊಟ್ಟಿದೆ, ಮತ್ತು ಇನ್ನೊಂದು ಸಾರಿ ಮಾಡೋದಂದ್ರೆ ಏನು ಅಂದ್ರೆ ಸರ್ಕಾರ ತನಗೆ ಹೇಗೆ ಬೇಕೋ ಆ ರೀತಿ ಆಟ ಆಡಿಸುವಂಥ ಕೆಲಸ ಮಾಡ್ತೈತಿ. ಅದಕ್ಕೆ ನಾವು ನಾಳೆ ಎಲ್ಲ ಹಿಂದೂ ಸಂಘಟನೆಗಳು ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಬಳ್ಳಾರಿ ವಿಷಯ ಇರ್ಬೋದು ಮತ್ತು ಶಿರಟ್ಟಿಯ PSI ವರ್ಗಾವಣೆ ಇರ್ಬೋದು. ರೈಸ್ ಆಫ್ ನ್ಯೂಸ್ ಗದಗ್.